ಆಗಸ್ಟ್ 24 ಮತ್ತು 25ರಂದು ರೋಟರಿ ಸಂಸ್ಥೆಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಕಾಸ್ಮೋ ಕ್ಲಬ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ರೋಟರಿ ಸಂಸ್ಥೆಯ ಯು ರವೀಂದ್ರನಾಥ್ ಐತಾಳ್ ಅವರು ಮಾಹಿತಿ ನೀಡಿದರು. ಹಾಸನ, ಚಿಕ್ಕಮಗಳೂರು, ಉಡುಪಿಯಿಂದ ಸುಮಾರು 1,000ಕ್ಕೂ ಅಧಿಕ ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕೇವಲ 4 ಜನರಿಂದ ಒಂದು ಸ್ಥಾಪಿತಗೊಂಡ ಈ ಒಂದು ಸಂಸ್ಥೆ ಇವತ್ತು 1.4 ಮಿಲಿಯನ್ ಸದಸ್ಯತ್ವವನ್ನು ಹೊಂದಿದೆ. ಈ ಪ್ರಪಂಚದಲ್ಲಿ 525 ದೇಶ ನಾನಾಗಿಲ್ವಾ? ನಾವು ಕಾಸ್ಮೋ ಕ್ಲಬ್ನಲ್ಲಿ 24 ಹಾಗೂ 25ನೇ ತಾರೀಕು ಇದೇ ತಿಂಗಳು ನಡೆಸ್ತಾ ಇದ್ದೀವಿ, ಶನಿವಾರ ಮತ್ತು ಭಾನುವಾರ. ಇದರ ಪರ್ಪಸ್ ಏನಪ್ಪ ಅಂದರೆ, ಫಾರ್ ಎನಿ ಆರ್ಗನೈಸೇಷನ್ to sustain and grow and do active community service, the membership strength is extremely important ಅನ್ನೋದು ಈ ಸೆಮಿನಾರ್ನ ಒಂದು ಬೇಸಿಕ್ ಟೆನೆಟ್ ಪ್ರಿನ್ಸಿಪಲ್. ಈ ನಿಟ್ಟಿನಲ್ಲಿ ರೋಟರಿಯ ಸದಸ್ಯತ್ವ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಿಲ್ಲ ಅನ್ನೋದು ಒಂದು ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ ಆಲ್ ಆಫ್ ಅಸ್. ಈ ನಿಟ್ಟಿನಲ್ಲಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಉಡುಪಿ ಇದು 87 ಕ್ಲಬ್ಬಿನ ಸದಸ್ಯರು ಸರಿಸುಮಾರು 800ರಿಂದ 900 ಜನ ಈ ಒಂದು ಸಮಾವೇಶ ಅಥವಾ ಸೆಮಿನಾರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ವಾಟ್ ಕ್ಯಾನ್ ಎನ್ ಇಂಡಿವಿಜುವಲ್ ರೊಟೇರಿಯನ್ ಟು ಡೂ ಟು ಇಂಪ್ರೂವ್ ದಿ ಮೆಂಬರ್ಶಿಪ್ ಸ್ಟ್ರೆಂತ್ ಆಫ್ ದಿ ರೋಟರಿ ಕ್ಲಬ್ಸ್ ಅಕ್ರಾಸ್ ದಿ ಗ್ಲೋಬ್, ನಾಟ್ ಓನ್ಲಿ ಲಿಮಿಟೆಡ್ ಟು ಶಿವಮೊಗ್ಗ. ಇವತ್ತು ಶಿವಮೊಗ್ಗ ಮತ್ತು 3182ಗೆ ಸಂಬಂಧಪಟ್ಟಿರ್ಬೋದು. ಈ ಒಂದು ಸೆಮಿನಾರು ಪ್ರಪಂಚದ ಎಲ್ಲ ಕಡೆ ಆಗಸ್ಟ್ ತಿಂಗಳಲ್ಲಿ ನಡೀತಾ ಇರುತ್ತೆ. ಈ ಒಂದು ಸೆಮಿನಾರ್ನ ಔಟ್ಕಮ್ ಸಹ ಸಾಕಷ್ಟು ಚೆನ್ನಾಗೇ ಇದೆ. ಈ ಒಂದು ಸೆಮಿನಾರ್ ಆಗಿ ಹೋದ ಮೇಲೆ ರೋಟರಿಯ ಗ್ರೋತ್ ಸಹ ಸಾಕಷ್ಟು ಆಗಿದೆ. ಈ ಒಂದು ಗ್ರೋತ್ನ ಬಗ್ಗೆ ಏನೇನು ಮಾಡಬೇಕು, ಏನೇನು ನಿರ್ದಿಷ್ಟವಾಗಿ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ಅಂತಾರಾಷ್ಟ್ರೀಯ ರೋಟರಿ ನಿರ್ದೇಶಕರಾದ ಶ್ರೀಯುತ ರಾಜು ಸುಬ್ರಹ್ಮಣ್ಯಂ ಅವರು ಬರ್ತಾ ಇದ್ದಾರೆ. ಇನ್ನೊಬ್ಬರು ಹಿರಿಯರು ಪುರಾಣಿಕ್ ಅವ್ರು ಬರ್ತಾ ಇದ್ದಾರೆ. ಎಂತ ಪುರಾಣಿಕ್? ದೀಪಕ್ ಪುರಾಣಿಕ್ ಅವ್ರು ಬರ್ತಾ ಇದ್ದಾರೆ. ದೀಪಕ್ ಪುರೋಹಿತ್ ಅವ್ರು ಬರ್ತಾ ಇದ್ದಾರೆ. ಶೇಖರ್ ಶೆಟ್ಟಿ ಅಂತ ಅವ್ರು ಮಂಗಳೂರಿಂದ ಬರ್ತಾ ಇದ್ದಾರೆ. ಹಾಗೂ ಕೇರಳದಿಂದ ಸುನಿಲ್ ಜಕಾರಿಯಾ ಅಂತ ಬರ್ತಾ ಇದ್ದಾರೆ. ಇವರು 4 ಜನ ಕೀನೋಟ್ ಸ್ಪೀಕರ್ ಆಗಿ ಈ ಒಂದು ಸಮಾವೇಶ ನಡೆಸ್ಕೊಡ್ತಾರೆ. ಇದರ ಒಟ್ಟಿಗೆ ಲೋಕಲ್ ರಿಸೋರ್ಸಸ್, ರೋಟರಿನಲ್ಲಿ ಸಾಕಷ್ಟು ವರ್ಷ ರೋಟರಿನಲ್ಲಿ ಇದ್ದು ಸೇವೆ ಸಲ್ಲಿಸಿದಂತಹ ಲೋಕಲ್ ರಿಸೋರ್ಸ್